ಕಲಬುರಗಿ ನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಬೆಂಗಳೂರು ಕಮಿಷನರ್ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಹಾಗೂ ಶೂನ್ಯ ಅಭಿವೃದ್ಧಿ ಮಾಡಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಪೊಲೀಸ್ ಇಲಾಖೆ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ತಿಳಿಸಿದರು. ಅಲ್ಲದೆ ಇಂಧನ ಬೆಲೆಯ ಬಗ್ಗೆ ಪ್ರಮುಖ ಮಾಹಿತಿ ನೀಡಿ, ಹಿಂದೆ ಇಂಧನ ಕೆಲ ಜನರಿಗೆ ಮಾತ್ರ ನೀಡಲಾಗುತ್ತಿತ್ತು, ಈಗ ಎಲ್ಲ ಜನರಿಗೆ ಇಂಧನ ನೀಡಲಾಗುತ್ತಿದ್ದು ಇಂಧನದ ಬೆಲೆ ಏರಿಕೆ ಆಗಲು ಕಾರಣವಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ ಆಜ್ 32 ಕನ್ನಡ ನ್ಯೂಸ್, ಕಲಬುರಗಿ. ನಾನು ರಾಜ್ಯ ಬಿಜೆಪಿ ವತಿಯಿಂದ ತಮಗೆ ಈ ಪತ್ರಿಕಾ ಗೋಷ್ಠಿಯಲ್ಲಿ ತಮಗೆ ಸ್ವಾಗತವನ್ನು ಕೋರ್ತಾ ಕೆಲವು ವಿಷಯಗಳು ತಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಇಲ್ಲಿ ಮುಖ್ಯವಾಗಿ ನಾವು ರಾಜ್ಯ ಮಾಧ್ಯಮದ ತಂಡದಿಂದ ಸುಮಾರು ಮಹಾನಗರಗಳಿಗೆ ನಾವು ಭೇಟಿ ಮಾಡಿ ಕೇಂದ್ರ ಸರ್ಕಾರ ಈ ಹೊತ್ತಿನಲ್ಲಿ ಯಾವ ರೀತಿಯಾಗಿ ಜನಸಾಮಾನ್ಯರ ಸಮಸ್ಯೆ, ಅಂತಾರಾಷ್ಟ್ರೀಯ ಬೆಳವಣಿಗೆ ಮಧ್ಯದಲ್ಲಿ ಯಾವ ರೀತಿಯಾಗಿ ನಾವು ನಿಭಾಯಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮ ಎಲ್ರಿಗೂ ಒಂದು ಪಕ್ಷಿ ನೋಟ ಹಾಗೂ ಕೆಲವು ಮಾಹಿತಿಗಳನ್ನು ಕೊಡೋಕ್ಕೆ ಅದು ಒಂದು ವಿಷಯ. ಎರಡನೇದು, ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ದುರಾಡಳಿತ ಒಳಗೆ ಸಿಕ್ಕಾಕ್ಕೊಂಡು ಆರ್ಥಿಕ ಅವ್ಯವಸ್ಥೆ, ಭ್ರಷ್ಟಾಚಾರ ಹಾಗೂ ಯಾವುದೇ ರೀತಿಯ ಅಭಿವೃದ್ಧಿ, ಶೂನ್ಯ ಅಭಿವೃದ್ಧಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ತದನಂತರ ವಿಶೇಷವಾಗಿ ಗೃಹ ಇಲಾಖೆ ಏನಿದೆಲ್ಲ ನಮಗೆ ಒಂದು ಸುಭದ್ರವಾದ ವಾತಾವರಣ ಕಲ್ಪಿಸ್ಕೊಡುವಂಥದ್ರಲ್ಲಿ ಪೂರ್ಣ ರೀತಿಯಾಗಿ ವಿಫಲ ಆಗಿದ್ದೆ. ಅಲ್ಲಿರೋ ಗೃಹ ಮಂತ್ರಿಗಳಿಗೆ ಹಿರಿಯ ಕಾಂಗ್ರೆಸ್ ಅಧ್ಯಕ್ಷರು ಇದ್ದರು, ಈಗ ಕಾಂಗ್ರೆಸ್ ಇವರು ಲೀಡರ್ ಇದ್ದರೂ ಸಹ ಅವ್ರಿಗೆ ಶೂನ್ಯ ಮಾಡಿ ಇವತ್ತು ಡ್ರಗ್ಸ್ ಹಾವಳಿ ಇರಲಿ, ಮತ್ತು ನಾರ್ಕೋಟಿಕ್ಸ್ ಹಾವಳಿ ಇರಲಿ, ಮತ್ತು ಪೊಲೀಸ್ ಅಧಿಕಾರಿಗಳ ಭ್ರಷ್ಟಾಚಾರ ಇರಲಿ ಅಥವಾ ಪೊಲೀಸ್ ಅಧಿಕಾರಿಗಳಿಂದ ವೈಫಲ್ಯ ಮಾಡಿರುವಂಥದ್ದಿರಲಿ ಇತ್ಯಾದಿಗಳ ಬಗ್ಗೆ, ಮತ್ತು ಕೊನೆಯದಾಗಿ ತಮ್ಮೆಲ್ಲರ ಅನುಮತಿಯನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಈ 2 ಉಪಚುನಾವಣೆಗಳ ಬಗ್ಗೆ ಅಂತ ಹೇಳಬೇಕು ಅಂತ. ಮೊದಲನೇದಾಗಿ ತಮಗೆಲ್ಲ ಹೇಳಬೇಕು ಅಂದರೆ, ನಾವೆಲ್ಲರೂ ಇಂಧನದ ಮೇಲೆ ತುಂಬ ಅವಲಂಬಿತವಾಗಿದ್ವಿ. ನಾವು ಯಾವತ್ತೂ ಕೂಡ ನಾವು ಕಲ್ಪನೆ ಮಾಡಿರಲಿಲ್ಲ ದಟ್ ಇಂಧನದಿಂದ ನಮಗೆ ಇಷ್ಟು ದೊಡ್ಡ ತೊಂದರೆ ಆಗುತ್ತೆ ಅಂತ. ಹಿಂದೆ UPA ಸರ್ಕಾರ 2014 ಮಧ್ಯದಲ್ಲಿ ಅವ್ರದ್ದು ಇಂಧನ ನೀತಿ ಹೆಂಗಿತ್ತು ಅಂದರೆ, ಇಂಧನ ಕಂಪ್ಲೀಟಾಗಿ ಸಬ್ಸಿಡೈಸ್ ಮಾಡಿಬಿಡೋದು ಮತ್ತು ಕೆಲವೇ ಜನರಿಗೆ ಕೊಡೋದು ಅಂತ, ಎಲ್ರಿಗೂ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ಆವಾಗ ಇಂಧನದ ಬೆಲೆನೂ ಕಮ್ಮಿ ಇತ್ತು ಮತ್ತು ಇಂಧನ ಕಂಪ್ಲೀಟಾಗಿ ಕೆಲವೇ ಜನರಿಗೆ ಮಾತ್ರ ಸೀಮಿತವಾಗಿ ಇಟ್ಟಿದ್ರು ಅಲ್ಲಿಗೆ. ಸೊ ನಮ್ಮ ಸರ್ಕಾರ ಬಂದ ನಂತರ ಕಂಪ್ಲೀಟಾಗಿ ಇಂಧನ ಇದೆಲ್ಲ ಅದರ ಬಳಕೆ ನಾವು ಪ್ರಧಾನಮಂತ್ರಿ ಉಜ್ವಲ ಕಾರ್ಯಕ್ರಮ ಮುಖಾಂತರ ಹೆಣ್ಮಕ್ಕಳಿಗೆ ಅವರು ಹೊಗೆ ಮುಂದೆ ಕೂತ್ಕೊಳ್ಳೋದಿರಲಿ ಅಥವಾ ಅವರ ಆರೋಗ್ಯದ ಬಗ್ಗೆ ಚಿಂತನೆ ಇರಲಿ ಅಥವಾ ಎನ್ವಿರಾನ್ಮೆಂಟ್ ಬಗ್ಗೆ ಎಲ್ಲರೂ ಸರ ಇದೆಲ್ಲ ಮರ ಗಿಡ ಇದೆಲ್ಲ ಕತ್ತರಿಸಿ ಇದು ಮಾಡ್ತದಲ್ಲ ಅದನ್ನು ಇದೆಲ್ಲ ಕಡಿವಾಣ ಹಾಕೋ ದೃಷ್ಟಿಯಿಂದ ಸಿಕ್ಕಿದ ಕಡೆ ನಾವು ಗ್ಯಾಸ್ ಸಿಲಿಂಡರ್ಗೆ ಬಳಕೆ ಜಾಸ್ತಿ ಮಾಡ್ತೀವಿ. ನಾವು ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ ಇದೆಲ್ಲ 4 ಕಡೆಗೆ ಸುಮಾರು, ಒಂದು ಪೆಟ್ರೋಲ್ಗೆ, ಒಂದು ಡೀಸೆಲ್ಗೆ, ಮತ್ತು ಒಂದು LPGಗೆ, ಮತ್ತು ಇನ್ನೊಂದು ಏವಿಯೇಷನ್ ಟರ್ಬೈನ್ ಅಂತ. ಏವಿಯೇಷನ್ ಅಂದರೆ ವಿಮಾನಕ್ಕೆ ನಾವು ಉಪಯೋಗ ಮಾಡೋದು. ಸೊ ಭಾರತದಲ್ಲಿ ನಮಗೆ ಪ್ರತಿ ದಿನ 110,000 ಇಂದ 210,000 ಲಕ್ಷ ಟನ್ ನಮಗೆ ಪೆಟ್ರೋಲು ನಾವು ಉಪಯೋಗ ಮಾಡ್ತೀವಿ ನಾವು. ಮತ್ತು ಡೀಸೆಲ್ 250,000 to 270 lakh ಟನ್ಸ್ ಪರ್ ಡೇ. ಮತ್ತು LPG 90,000 ಲಕ್ಷದಿಂದ 100,000 ಲಕ್ಷ ಪರ್ ದಿನ. ಮತ್ತು ಏವಿಯೇಷನ್ ಗ್ಯಾಸೋಲಿನ್ ಮತ್ತು ವಿಮಾನ ನಡೆಸೋಕ್ಕಾಗಿ. ಸೊ ಈ 3 ಮತ್ತು ಒಟ್ಟಾರೆ 5.5ರಿಂದ ಹಿಡಿದು 5.7 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ನಾವು ಉಪಯೋಗ ಮಾಡ್ತಾಯಿದ್ದೀವಿ. ಇದರಲ್ಲಿ ಕೇವಲ 30% ಮಾತ್ರ ನಮಗೆ ದೇಶ ಒಳಗೆ ಉತ್ಪಾದನೆ ಆಗ್ತಾಯಿದೆ. 70% ಇದೆಲ್ಲ ನಾವು ಬೇರೆ ಬೇರೆ ದೇಶಗಳಿಂದ ನಾವು ತೆಗೆದುಕೊಳ್ತಾ ಇದ್ವಿ. ಅದರ ಬೇರೆ ಬೇರೆ ದೇಶಗಳಂದರೆ ಜಾಸ್ತಿ ನಾವು ಮಿಡ್ಲ್ ಈಸ್ಟಿಂದ ತೊಗೊಳ್ತಾ ಇದ್ದೀವಿ, ಮತ್ತು ರಷ್ಯಾದಿಂದ ತೊಗೊಳ್ತೀವಿ, ಮತ್ತು ಸೌತ್ ಅಮೇರಿಕಾದಿಂದ ತೊಗೊಳ್ತಾ ಇದ್ದೀವಿ. ಮತ್ತು ಅದರಲ್ಲಿ ಕೂಡ ಈ ಏನು ಈ 70% ಏನು ಅದರಲ್ಲಿ 70% ಏನಿದೆ ನಾವು ತೊಗೊಳ್ತಾ ಇರೋದು ಬಹ್ರೈನ್, ಕುವೈತ್ ಮತ್ತು ಇರಾನ್ ಇತ್ಯಾದಿಗಳನ್ನು ತೊಗೊಳ್ತಾ ಇದ್ವಿ. ಮತ್ತು ಎಲ್ಲಕ್ಕಿಂತ ಕ್ರೂಷಿಯಲ್ ಪಾಯಿಂಟ್ ಇರೋದ್ರಲ್ಲಿ ಹಾರ್ಮೂಸ್ ಜಲಸಂಧಿ ಅಂತ ಇದೆ, ಸ್ಟ್ರೈಟ್ಸ್ ಆಫ್ ಹಾರ್ಮೂಸಿಂದ ಬರಬೇಕಾಗಿದೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ತಾವು ನೋಡಿದಿರಿ, ಖಮೇನಿ ಅವರ ಮೇಲೆ ಬಾಂಬ್ ದಾಳಿಯಲ್ಲಿ ಅವ್ರದ್ದು ಡೆತ್ ಆದ ನಂತರ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಆದ ನಂತರ ಪ್ರಪಂಚಾದ್ಯಂತ ಅಲ್ಲೋಲ ಕಲ್ಲೋಲ ಆಗಿ ನಿಮಗೆ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಡೀಸೆಲ್, ಪೆಟ್ರೋಲ್, ಏವಿಯೇಷನ್ ಗ್ಯಾಸೋಲಿನ್, LPG, ಕಮರ್ಷಿಯಲ್ LPG ಬೆಲೆಗಳು ಜಾಸ್ತಿ ಆಗ್ತಾನೆ ಹೋಗಿದೆ. ನಿಮಗೆ ನಾನು ರೇಟ್ ವೈಸ್ ಹೇಳಬೇಕು ಅಂದರೆ ನಿಮಗೆ ಯುನೈಟೆಡ್ ಕಿಂಗ್ಡಮಲ್ಲಿ 155ರಿಂದ ರುಪೀಸಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಇವತ್ತಿನ ದಿನ ನಿಮಗೆ UK ಒಳಗೆ 160 to 170 INR ಇಂಡಿಯನ್ ರುಪೀಸ್ ಅಷ್ಟು ಆಗ್ತಾಯಿದೆ 1 ಲೀಟರ್ ಡೀಸೆಲ್. ನಿಮಗೆ ಇಟಲಿ ಒಳಗೆ 155ಇಂದ 165 ಅಲ್ಲಿಗೆ, ಫ್ರಾನ್ಸಲ್ಲಿ 150ಇಂದ 160, ಜರ್ಮನಿ ಒಳಗೆ 160 to 170, ಸಿಂಗಪೂರ್ ಒಳಗೆ 180ಇಂದ $195 ಅವರು INR ಅಷ್ಟು. ಅಂದರೆ ಅವ್ರದ್ದು ಲೋಕಲ್ ಕನ್ವರ್ಟ್ ಮಾಡಬೇಕು SGD ಅಂತಾರೆ, ಸಿಂಗಪೂರ್ ಡಾಲರ್ ಅಂತ, ಮತ್ತು ಜರ್ಮನ್ ಯೂರೋ ಒಳಗೆ 1.75 ಯೂರೋ ಅಂತ ಪರ್ ಲೀಟ್ರ್ ಅಂತ ಆಗುತ್ತೆ ನನಗೆ. ಆದರೆ ಇಂಡಿಯಾ ಒಳಗೆ ನಾವು ಇನ್ನೂ ₹100 195ಇಂದ ₹105 ತನಕ ಮಾತ್ರ ಇದೆ. ಅದರಲ್ಲಿ ಕೂಡ ನಾವು ಎಕ್ಸೈಸ್ ಡ್ಯೂಟಿ ಇತ್ಯಾದಿಗಳು ವೇಲ್ಯೂಷನ್ ಮೇಲೆ ನಾವು ಇಡ್ತಾ ಹೋಗಿದ್ದೀವಿ. ಪಕ್ಕದಲ್ಲಿ ನೇಪಾಳಲ್ಲಿ ತೊಗೊಂಡು ನೀವು ಪಾಕಿಸ್ತಾನಲ್ಲಿ ₹335 ಪರ್ ಲೀಟ್ರ್ ಇದೆ ಪೆಟ್ರೋಲಲ್ಲಿಗೆ, ನೇಪಾಳಲ್ಲಿ ₹170, ಶ್ರೀಲಂಕಾ ₹353 ಮತ್ತು ಬಾಂಗ್ಲಾದೇಶಲ್ಲಿ 100 ಬಾಂಗ್ಲಾದೇಶಿ ಟಾಕಾ BDT ಅಂತಾರಲ್ಲ ಅಷ್ಟಕ್ಕೆ. ಸೊ ಇದರ ತಾತ್ಪರ್ಯ ಏನಂದರೆ, ನಾವು ಪ್ರಧಾನಮಂತ್ರಿಯವರು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಮತ್ತು ಹರ್ದೀಪ್ ಸಿಂಗ್ ಪೂರಿ ಅವರು ಮತ್ತು ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಷ್ಟು ವರ್ಷಗಳಿಂದ ಎಲ್ಲ ದೇಶಗಳಿಗೆ ವಿಸಿಟ್ ಮಾಡ್ತಾ ಇದ್ದಿದ್ದು ಅಲ್ಲಿಗೆ, ವಿಶೇಷವಾಗಿ ಪೆಟ್ರೋಲಿಯಂ ಉತ್ಪಾದನೆ ಮಾಡುವಂಥ ಕಂಟ್ರೀಸ್ಗಳೇ ಹೇಳೋದಂಥದ್ದಲ್ಲಿಗೆ, ಮತ್ತು ಜಿಯೋಪೊಲಿಟಿಕಲಿ ಏನೇನೋ ಇಲ್ಲದ ಸಲ್ಲದ ಆರೋಪಗಳೆಲ್ಲ ನಮ್ಮ ಪ್ರಧಾನಿಗಳ ಮೇಲೆ ಮಾಡ್ತಾಯಿದ್ರು. ವಿಶೇಷವಾಗಿ ಇಲ್ಲಿರೋ ನಾಯಕರೇ ಮಾಡ್ತಾ ಇದ್ದಿದ್ದ, ನಾವು ಟ್ರಂಪ್ಗೆ ನಾವು ಮಣಿಯಾಗಿದ್ದೀವಿ, ಅವ್ರಿಗೆ ಮಣಿಯಾಗಿದೆ. ಆದರೆ ಒಟ್ಟಿನಲ್ಲಿ ನಾವು ತಮ್ಮ ಮುಂದೆ ಹೇಳಬೇಕಾಗಿರೋದೇನೆಂದರೆ, ಏನೇ ಡಿಸ್ಟರ್ಬ್ಡ್ ಜಿಯೋಪೊಲಿಟಿಕಲ್ ಸಿಚುವೇಶನ್ ಇದ್ದರೂ ಸಹ ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ LPG ಯಾರ ಮನೆ ಸ್ಟವ್ ಆಫ್ ಆಗಿಲ್ಲ. ಮತ್ತು ಇದಾದ ನಂತರ ಸಮಸ್ಯೆ ಎಲ್ಲಿ ಕೂಡ ನಾವು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಎಲ್ಲಿ ಕೂಡ ಜಾಸ್ತಿ ಆಗಿಲ್ಲ. ಹಾಗೂ ಎಲ್ಲೂ ಕೂಡ ನೀವು ಇದು ಪ್ಯಾನಿಕ್ ಲೈನಲ್ಲಿ ನಿಂತ್ಕೊಳ್ಳೋದು, ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿ ತನಕ, ಈ ಕಡೆ ಭುಜಿಂದ ಹಿಡಿದು ಅಲ್ಲಿ ನಿಮಗೆ ಮಣಿಪುರ್ ತನಕ ಪ್ರತಿಯೊಂದು ಕಡೆಯೂ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಆ್ಯಂಡ್ LPG ಡೊಮೆಸ್ಟಿಕ್ ಸಿಲಿಂಡರ್ ನಿಮಗೆ ಕರೆಕ್ಟಾಗಿ ಹೋಗ್ತಾ ಹೋಗಿದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಎಕ್ಸ್ಟ್ರಾರ್ಡ್ನರಿ, ಭಾಳ 24/7 ಪ್ರಧಾನಮಂತ್ರಿ ಜನಸಾಮಾನ್ಯರ ಕಷ್ಟ ಆಗಬಾರ್ದು ಯಾವುದೇ. ಯಾಕೆಂದರೆ ಸಣ್ಣ ಕಂಟ್ರಿಗಳು ಅಲ್ಲಿ UK ಒಳಗೆ ಏಕಾಏಕಿಯಾಗಿ ಪ್ರೈಸ್ ಆಫ್ ಡೀಸೆಲ್ ಹ್ಯಾಸ್ ಇನ್ಕ್ರೀಸ್, ಪ್ರೈಸ್ ಆಫ್ ಪೆಟ್ರೋಲ್ ಹ್ಯಾಸ್ ಇನ್ಕ್ರೀಸ್ ಅಲ್ಲಿಗೆ, ಮತ್ತು ಅಲ್ಲೆಲ್ಲ ಮಾರ್ಕೆಟ್ ಡ್ರಿವನ್ ಇದೆ. ಇಂಡಿಯಾ ಒಳಗೆ ಇದು ಯಾಕೆ ಆಗಿಲ್ಲ ಅಂದರೆ, ನಮಗೆ ವಾಸ್ಟ್ ಸ್ಟೋರೇಜ್ ಕೆಪಾಸಿಟಿನೂ ಇದೆ ಮತ್ತು ನಾವು ಇಟ್ಕೊಂಡಿರೋಂಥದ್ದು ಒಂದು. ಎರಡನೇದು, ಕಂಟಿನ್ಯೂಸ್ಲಿ ನಮ್ಮ ಡಿಪ್ಲೊಮ್ಯಾಟಿಕ್ ಚಾನೆಲ್ಸ್ ಇರಾನ್ ಜೊತೆ ಇರಲಿ ಅಥವಾ ಸರ್ ಹೇಳಿ ಸರ್, ಅಲ್ಲ ಜಸ್ಟ್ ಒಂದು ಬಿಟ್ ಇದು ಐ ಜಸ್ಟ್ ಗಿವಿಂಗ್ ದಿ ಪಾಯಿಂಟ್. ನಮ್ಮ ಎಫರ್ಟ್ಸ್ ಏನು ಮಾಡಿದ್ದೀವಲ್ಲ ಸರ್ ಇದಕ್ಕೆ, ಸೊ ದ್ಯಾಟ್ ಈಗ ಜನಸಾಮಾನ್ಯರಿಗೆ LPG ಇದು ಎಲ್ಲೂ ಶಾರ್ಟೇಜ್ ಆಗಿರೋದಿಲ್ಲ. ಹೌದು, ಕಮರ್ಷಿಯಲ್ LPGದು ಸ್ವಲ್ಪ ಪ್ಯಾನಿಕ್ ಬೈಯಿಂಗಿಂದ ಈ ಕಡೆ ಆ ಕಡೆ ಆಗಿದೆ. ಬಟ್ ಕಮರ್ಷಿಯಲ್ LPG ಕೂಡ ಎಲ್ಲ ರಿಫೈನರೀಸ್ ಕೂಡ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಅದು ಸಹ ಚಾಲೂ ಆಗೋ, ಅದು ಕೂಡ ಸ್ಟೆಬಿಲೈಸ್ ಆಗೋದು ಸಾಧ್ಯತೆ ಇದೆ ಸರ್ ಇದಕ್ಕೆ. ಸೊ ದೆನ್ ತಾವು ಟು ದಿ ಪಾಯಿಂಟ್ ಅಂತ ಹೇಳಿದ್ರಿ. ಸೊ ಐ ವಿಲ್ ನಾಟ್ ಗೋ ಇನ್ ಟು ಗ್ರೇಟರ್ ಡೀಟೇಲ್ಸ್ ಆಫ್ ದಿಸ್ ಒನ್ ಸರ್. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1 ಸರ್. ಪಾಯಿಂಟ್ ನಂಬರ್ 2, ನಾವು ತಮ್ಮ ಮುಂದೆ ಏನು ಹೇಳಬೇಕಾಗಿರೋದಂದ್ರೆ, ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ಗೊತ್ತಿದೆ. ನಿಮಗೆ ಈ ಮೊನ್ನೆ 17ನೇ ಬಡ್ಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡನೆ ಮಾಡಿದಾರಲ್ಲ, ನೀವು ಕೇವಲ ಒಂದೊಂದು ಬಡ್ಜೆಟ್ ನೀವು ಒಂದು ಸಿಂಗಲ್ ಬಡ್ಜೆಟ್ ನೋಡ್ಬೇಡಿ. 17 ಬಡ್ಜೆಟ್ ನೀವು ಕೂಡ ನೋಡಿದ್ರೆ ಸಿದ್ದರಾಮಯ್ಯ ಸಾಹೇಬರು he is a revenue oriented man, he is not a capex oriented person. ಅಂದರೆ 17 ಬಾರಿ ಅವ್ರಿಗೆ ಕರ್ನಾಟಕದ ಆರ್ಥಿಕ ಇತಿಹಾಸ ಒಂದು ಅವಕಾಶ ಸಿಕ್ಕಿತ್ತು, ಅದಕ್ಕೆ ಬದಲಾವಣೆ ಮಾಡಿ ಒಂದು ಬಿಗ್ ಟಿಕೆಟ್ ಪ್ರಾಜೆಕ್ಟ್ ತೊಗೊಂಬರೋಕ್ಕೆ. ಯಾವುದರಲ್ಲೂ ಕೂಡ ನಿಮಗೆ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ಅವ್ರು ತೊಗೊಂಬಂದೇ ಇರೋದಿಲ್ಲ. ಅದಕ್ಕೆ
ಕೇವಲ ನಿಮಗೆ ದೈನಂದಿನ ಖರ್ಚುಗಳು ಅಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಬೇಸಿಕ್ ಎಕನಾಮಿಕ್ಸ್ ಆಫ್ ದಿ ಬಜೆಟ್ ಒಳಗೆ. ಡೇ ಟು ಡೇ ಎಕ್ಸ್ಪೆಂಡಿಚರ್, ಪೆನ್ಷನ್, ಸ್ಯಾಲ್ರಿ, ಮೇಂಟೆನೆನ್ಸ್ ಇತ್ಯಾದಿಗಳು ನಿಮಗೆ ರೆವೆನ್ಯೂ ಒಳಗಾಗುತ್ತೆ. ಕ್ಯಾಪೆಕ್ಸ್ ಒಳಗೆ ನಿಮಗೆ ಹೊಸ ರೋಡ್ಗಳು ಆ್ಯಂಡ್ ಹೊಸ ಪ್ರಾಜೆಕ್ಟ್ಸು, ಏರ್ಪೋರ್ಟ್ಸ್ ಇರಲಿ ಅಥವಾ ಹೊಸ ಡ್ಯಾಮ್ಸ್ ಇತ್ಯಾದಿಗಳು ಮಾಡೋವಂಥದ್ದು ಬರುತ್ತೆ. ಸೊ ಅಂಥದ್ರಲ್ಲಿ ನಾವು ಯಾವುದು ಕಂಡು ಬಂದಿಲ್ಲ. 17th ಬಜೆಟ್ ಆಲ್ಸೋ ಹ್ಯಾಸ್ ಬೀನ್ ಅ ಬಿಗ್ ಫೇಲ್ಯೂರ್ ಆ್ಯಂಡ್ ಬಿಗರ್ ಫೇಲ್ಯೂರ್ ಬಿಕಾಸ್ ಇಟ್ ಈಸ್ ಅ ರೆವಿನ್ಯೂ ಡೆಫಿಸಿಟ್ ಬಜೆಟ್. ಕಳೆದ 3 ಸರ್ತಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಕೊಟ್ಟೋಗಿದ್ದಾರೆ. 8.25 lakh crores ನಿಮಗೆ GSDPಗೆ ಇವು ಆ್ಯಸ್ ಅ ಪರ್ಸೆಂಟೇಜ್ ಆಗಿ ಇವರು ಸಾಲ ಮಾಡೋಗಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಸಾಲ ಆಗಿದೆ ಅಂದರೆ ನೆಕ್ಸ್ಟ್ ಗೌರ್ಮೆಂಟ್ ಬಂದರೂ ಸಹ ನಮಗೆ ಪೇಮೆಂಟ್, ಸ್ಯಾಲ್ರಿ ಪೇಮೆಂಟ್ ಇದಲ್ಲ, ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೇಲೆ. ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ನೀವು ಸಾಲ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಓಕೆ, ಏನೋ ಒಂದು ಕ್ಯಾಪಿಟಲ್ ಇಟ್ ಈಸ್ ಗ್ರೋಯಿಂಗ್, ಕ್ಯಾಪಿಟಲಿಂದ ನಿಮ್ಗೆ ಇದಾಗ್ಬೋದು ಅನ್ನೋದಿದೆ. ಬಟ್ ಯಾವುದೇ ಸರ್ಕಾರ ಮುಂದೆ ಬಂದರೂ ಸಹ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಪೇನ್. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೇಲೆ ಇವ್ರ ಬಜೆಟ್ ಇಟ್ಟಿರೋದು ಈಸ್ ಎಕನಾಮಿಕಲಿ ನಾಟ್ ಸೌಂಡ್. ಸೊ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಏನು ನೀವು ಹೇಳ್ತಾ ಇದ್ದಾರಲ್ಲ, ಅವರು ಭಾಳ ದೊಡ್ಡ ಎಕಾನಮಿಸ್ಟ್, ಅವರು 17 ಬಾರಿ ಬಜೆಟ್ ಇಟ್ಟಿದ್ದಾರಂತ. ನೀವು ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್ ತೊಗೊಳಕ್ಕೆ ಹೋಯ್ತು ಅಂದರೆ ನೀವು ಅಸೆಟ್ ಕ್ರಿಯೇಷನ್ ಮಾಡಲಿಲ್ಲ. ನೀವು ಬರೀ ಯು ಹ್ಯಾವ್ ಬೀನ್ ಬ್ಯುಸಿ ವಿತ್ ಡೇ ಟು ಡೇ ಎಕ್ಸ್ಪೆಂಡಿಚರ್. ಡೇ ಟು ಡೇ ಎಕ್ಸ್ಪೆಂಡಿಚರ್ ಕೂಡ ಕಳೆದ ಸಾರ್ತಿ ನೀವು ಬಜೆಟ್ ಮಂಡನೆ ಮಾಡಿದ ನಂತರನೂ 32 ಪದಾರ್ಥಗಳ ಬೆಲೆ ಜಾಸ್ತಿ ಮಾಡಿದಿರಿ. ARM ಅಂದರೆ ಅಡಿಷ್ನಲ್ ರಿಸೋರ್ಸ್ ಮೊಬಿಲೈಸೇಷನ್ ಮಾಡಿಬಿಟ್ಟು, ಆದರೂ ಸಹ ನಿಮಗೆ ಮಾಡೋಕ್ಕಾಗಲಿಲ್ಲ. ಕಳೆದ ಸರ್ತಿ ನೀವು 68 ಲಕ್ಷ ಕೋಟಿ 68,000 crores ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀನಿ ಅಂತೇಳಿ ನೀವೇ ಅದಕ್ಕೆ ರಿವೈಸ್ ಮಾಡಿ 62ಗೆ ಮಾಡ್ಕೊಂಬಂದು, ಅಂದರೆ ನಿಮ್ಮ ಕೆಪಾಸಿಟಿನೇ ತೋರಿಸ್ಕೊಂಡಿದ್ರೆ ದಟ್ ನಮ್ಗೆ ಕಮ್ಮಿ ಮಾಡಿ. ಈ ಸರ್ತಿ ನೀವು 74,000 ಕೋಟಿ ತೋರಿಸ್ತಾರೆ. ನಿಮ್ಮ ಹತ್ರ ರೆವೆನ್ಯೂನೇ ಇಲ್ಲ. ಯಾಕೆ ಇಂಥ ಓವರ್ ಆಂಬಿಷಿಯಸ್ ಬಡ್ಜೆಟ್ ಕೊಡ್ತೀರಿ ನೀವು? 4.3 lakh crores ಬಡ್ಜೆಟ್ ನೀವು ಕೊಡ್ತಾ ಇದ್ದೀರಲ್ಲ ನೀವು. ಸೊ ಇದು ಕೇವಲ ಬರೀ ಅನೌನ್ಸ್ಮೆಂಟ್ ಹುಸಿ ಅನೌನ್ಸ್ಮೆಂಟ್ಗಳಲ್ಲಿ ಇದ್ದೀರಾ ಹೊರತು ನೀವು ಯಾವುದೇ ಕಾರಣಕ್ಕಾಗಿ ನೀವು ಸೌಂಡ್ ಎಕನಾಮಿಕ್ಸ್ ಇರೋದಲ್ಲ.